Hello everyone, welcome to Rajeshwari's Commerce and Management Study Hub. Let us understand today the basic concepts on partnership accounting. So partnership account ಅಲ್ಲಿ ಯಾವೆಲ್ಲ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೀರಿ, ಯಾವ ರೀತಿ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಶಿಪ್ ರಿಕ್ವೈರ್ಮೆಂಟ್ಸ್ ಏನು, ಯಾವ ಆಕ್ಟ್ ಅಲ್ಲಿ ಪಾರ್ಟ್ನರ್ಶಿಪ್ ಬರುತ್ತೆ, ವಾಟ್ ಈಸ್ ದ ಡೆಫಿನಿಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಪಾರ್ಟ್ನರ್ಶಿಪ್ ಅಂದಿದ ತಕ್ಷಣ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ. ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ರೀಕನ್ಸ್ಟ್ರಕ್ಷನ್ ಅಥವಾ ರೀಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಎಕ್ಸ್ಪಾನ್ಷನ್ ಮಾಡಕ್ಕೋಸ್ಕರ ನೀವು ಪಾರ್ಟ್ನರ್ನ ಆಡ್ ಮಾಡ್ಕೊಳೋದು, ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೋಸ್ಕರ, ಎಕ್ಸ್ಪಾನ್ಷನ್ಗೋಸ್ಕರ, ಅಥವಾ ಈ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು, ಕ್ಯಾಪಿಟಲ್ ಮೇಂಟೆನೆನ್ಸ್ ಬರುತ್ತೆ, ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ ಅಲ್ವಾ. ಅದಾದ್ಮೇಲೆ ಇನ್ ಕೇಸ್ ಆಫ್ ಎನಿ ಡಿಸೀಸ್ಡ್ ಪಾರ್ಟ್ನರ್, ಡೆತ್ ಆಯ್ತು ಅನ್ಕೊಳ್ಳಿ, ಡೆತ್ ಆಫ್ ಎ ಪಾರ್ಟ್ನರ್, ಇನ್ ಕೇಸ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು. ದೆನ್ ಡಿಸಲ್ಯೂಷನ್, ನೀವು ಪಾರ್ಟ್ನರ್ಶಿಪ್ ನ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಾ ಇದ್ದೀರಾ ಬಿಕಾಸ್ ಆಫ್ ಇಲ್ಲಿಗಲ್ ಬಿಸ್ನೆಸ್ ಆರ್ ದರ್ ಇಸ್ ನೋ ಮ್ಯೂಚುವಲ್ ಕನ್ಸೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್, ಇದೆಲ್ಲ ಇರುವಾಗ ಡಿಸಲ್ಯೂಷನ್ ಮಾಡ್ತೀರಾ. ಸೊ ಎಲ್ಲಾ ಕೇಸಸ್ ಅಲ್ಲೂ ನಾವು ಡಿಫ್ರೆಂಟ್ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದೆಲ್ಲದಕ್ಕೂ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಬೇಸಿಕ್ ಕಾನ್ಸೆಪ್ಟ್ಸ್. ಅಂದ್ರೆ ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಹೇಗಿರುತ್ತೆ, ಪಾರ್ಟ್ನರ್ಶಿಪ್ ಅಲ್ಲಿ ಕ್ಯಾಪಿಟಲ್ ಮೇಂಟೆನೆನ್ಸ್ ನ ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ, ಯಾವ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾರೆ. ಸೊ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ, ಗುಡ್ ವಿಲ್ ಮೇಲೆ ಗುಡ್ ವಿಲ್ ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ, ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. ನೀವು ಯಾವುದೇ ಕಂಪನಿ ಅಥವಾ ಫರ್ಮ್ ಅಥವಾ ಸೊಸೈಟಿ, ನೀವು ಏನೇ ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ನೀವು ಕನ್ಸರ್ನ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಬೇಕು. ಅದೇ ರೀತಿ ಪಾರ್ಟ್ನರ್ಶಿಪ್ಗೂ ಕೂಡ ಆಕ್ಟ್ ಇದೆ, ದಟ್ ಇಸ್ ಪಾರ್ಟ್ನರ್ಶಿಪ್ ಆಕ್ಟ್ 1932. ಓಕೆ, ಸೆಕ್ಷನ್ 4 ಅಲ್ಲಿ ಬರುತ್ತೆ. ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ refers to the relationship between two or more persons. ಸಿ, ನಿಮ್ ಬೇಸಿಕ್ ರಿಕ್ವೈರ್ಮೆಂಟ್ ಇಬ್ಬರು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದವಾಗ ಮಾತ್ರ ನಾವು ಅದನ್ನ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀರಿ. ಓಕೆ, ನೀವು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 200 ಜನ ಆದ್ರೂ ಪಾರ್ಟ್ನರ್ಸ್ ಇರ್ಬೋದು, 5,000 ಜನ ಆದ್ರೂ ಪಾರ್ಟ್ನರ್ಸ್ ಇರ್ಬೋದು. ಆದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಏನು, ನೀವು ಇಬ್ರು ಅಥವಾ 3 ಜನ ಇದ್ದಾಗ ಮಾತ್ರ ನೀವು ಪಾರ್ಟ್ನರ್ಶಿಪ್ ಅಂಡರ್ ಅಲ್ಲಿ ಫಾಲ್ ಆಗ್ತೀರಾ. Okay, two or more persons and who have agreed to share the profit of a business carried on by all or any of them acting for all. It's a definition of ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದು ಓಕೆ ನಾವು ಮಾತಾಡ್ಕೊಂಡು ಬಿಸ್ನೆಸ್ ಮಾಡೋ ಅಂತದ್ದ ಇಲ್ಲ. ಸೊ ಅಲ್ಲಿ ಲೀಗಲ್ ಫಾರ್ಮಾಲಿಟೀಸ್ ನ ನೀವು ಫುಲ್ಫಿಲ್ ಮಾಡಬೇಕು. ಲೀಗಲ್ ಫಾರ್ಮಾಲಿಟೀಸ್ ಅಂದಿದ ತಕ್ಷಣ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಅಂದ್ರೆ ಏನು, ಈ ಅಗ್ರಿಮೆಂಟ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ಸ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪಾರ್ಟ್ನರ್ಶಿಪ್ ಡೀಡ್, ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನ ನಾವೇನಂತ ಕರಿತೀರಿ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀರಿ. ಈ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಯಾವ ರೀತಿ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು, ವಾಟ್ ಈಸ್ ದ ನೇಚರ್ ಆಫ್ ಬಿಸ್ನೆಸ್, ಸೊ ಇದೆಲ್ಲಾ ಡೀಟೇಲ್ಸು ಇರುತ್ತೆ. ಬರೀ ಅಗ್ರಿಮೆಂಟ್ ಇದ್ರೆ, ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಎಂಟ್ರಿ ಮಾಡಿದ್ರೆ ನಾವು ಅದನ್ನ ಅಗ್ರಿಮೆಂಟ್ ಅಂತ ಕರಿತೀರಾ, ಇಲ್ಲ. ಇಟ್ ಶುಡ್ ಬಿ ಡ್ಯೂಲಿ ಸ್ಟಾಂಪ್ಡ್ ಅಂಡ್ ಸೈನ್ಡ್. ಸ್ಟಾಂಪ್ ಮತ್ತೆ ಸೈನ್ ಅಂಡ್ ಸೀಲ್ ಆಗಿದ್ದಾಗ ಮಾತ್ರ ಅದನ್ನ ನಾವು ಅಗ್ರಿಮೆಂಟ್ ಅಂತ ಕರಿತೀರಿ ಆಸ್ ಪರ್ ದಿ ಸ್ಟಾಂಪ್ ಆಕ್ಟ್. ಓಕೆ, ಸೊ ಈ ಡೀಡ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸಿ, ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಫರ್ಮ್ ಮೊದಲು ಬರೋದು ಅಲ್ವಾ. ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಫರ್ಮ್ ಏನು, ಎ ಅಂಡ್ ಬಿ ಪಾರ್ಟ್ನರ್ಶಿಪ್ ಫರ್ಮ್, ಎ ಅಂಡ್ ಬಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ವಾ, ಎ ಅಂಡ್ ಬಿ ಅಸೋಸಿಯೇಟ್ಸ್. ಸೊ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಫರ್ಮ್, ನೇಮ್ ಅಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್, ಎಷ್ಟು ಜನ ಪಾರ್ಟ್ನರ್ಸ್ ಇದಾರೆ ಎಲ್ಲಾ ಪಾರ್ಟ್ನರ್ಸ್, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ, ನೇಚರ್ ಆಫ್ ಬಿಸ್ನೆಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನು ಮತ್ತೆ ಡ್ರಾಯಿಂಗ್ಸ್, rights of partner, duties of partner, remuneration to the partner. If you are paying any salary to the partner, so what is the salary, why you are paying, what is the amount of payment,
ಮೆಥಡ್ ಯೂಸ್ಡ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್, ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಆನ್ ದಿ ಡಿಸಲ್ಯೂಷನ್ ಆಫ್ ದಿ ಫರ್ಮ್. ಸೊ ಇದಿಷ್ಟು ಡೀಟೇಲ್ಸ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ಮೇನ್ ಆಗಿ ಬರೋದೇನು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಅ ಕ್ಯಾಪಿಟಲ್ ಅಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆ ಕ್ಯಾಪಿಟಲ್ ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಅಂಡರ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಕ್ಯಾಪಿಟಲ್ ನ ಎರಡು ಅಕೌಂಟ್ ಗಳ ಮುಖಾಂತರ ಮೇಂಟೈನ್ ಮಾಡ್ಕೋಬಹುದು. ಮೊದಲನೇದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಸೆಕೆಂಡ್ ಒನ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಆ ಹೆಸರೇ ಹೇಳೋ ತರ ಕ್ಯಾಪಿಟಲ್ ಫಿಕ್ಸ್ಡ್ ಸೇಮ್ ಆಗಿರುತ್ತೆ, ಚೇಂಜ್ ಆಗೋದಿಲ್ಲ. ಓಪನಿಂಗ್ ಏನಿರುತ್ತೆ ಕ್ಲೋಸಿಂಗು ಅದೇ ಇರುತ್ತೆ. ಇನ್ ಕೇಸ್ ಇಫ್ ದೇರ್ ಈಸ್ ಎನಿ ಅಡಿಷನಲ್ ಟು ದಿ ಕ್ಯಾಪಿಟಲ್, ಏನಾದ್ರೂ ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಆಡ್ ಆನ್ ಆಗುತ್ತೆ. ಇನ್ ಕೇಸ್ ವಿತ್ಡ್ರಾ ಮಾಡಿದ್ರೆ ಅದು ಡಿಡಕ್ಟ್ ಆಗುತ್ತೆ. ಓಕೆ, ಸಿ ಕ್ಯಾಪಿಟಲ್ ಅನ್ನೋದು ಲಯಬಿಲಿಟಿ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಎಲ್ಲಾ ಲಯಬಿಲಿಟೀಸ್ ನಾವು ಓಪನಿಂಗ್ ಬ್ಯಾಲೆನ್ಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀರಿ. ಓಕೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್. ಇನ್ ಕೇಸ್ ಅಡಿಷನ್ ಆದ್ರೆ ಇಟ್ಸ್ ಅನ್ ಇನ್ಕಮ್ ಅಲ್ವಾ. ಸೊ ಅಡಿಷನ್ ಆಯ್ತು, ಬೈ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಿದಿರಿ. ದೆನ್ ಇನ್ ಕೇಸ್ ಆಫ್ ವಿಡ್ರಾವಲ್ ವಿ ಆರ್ ಡೆಬಿಟಿಂಗ್ ದಿ ಎಂಟ್ರಿ. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ವಿ ಆರ್ ರೆಕಾರ್ಡಿಂಗ್. ಸೊ ಇಲ್ಲಿ ಬರೀ ಕ್ಯಾಪಿಟಲ್ ತೋರಿಸ್ರಿ. ಈಗ ಬಿಸ್ನೆಸ್ ಅಂದ್ರೆ ಬರೀ ಕ್ಯಾಪಿಟಲ್ ಅಷ್ಟೇ ಇರುತ್ತಾ? ಬೇರೆ ಅಡ್ಜಸ್ಟ್ಮೆಂಟ್ಸ್ ಇರುತ್ತಲ್ವಾ. ಸೊ ಈ ಬೇರೆ ಅಡ್ಜಸ್ಟ್ಮೆಂಟ್ಸ್ ನ ನಾವ್ ಯಾವಾಗ ಕ್ಯಾಪಿಟಲ್ ಮೇಂಟೆನೆನ್ಸ್ ಅಕೌಂಟ್ ನ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಮಾಡ್ತೀರಿ, ಆಗ ಎರಡು ಅಕೌಂಟ್ ನ ಪ್ರಿಪೇರ್ ಮಾಡ್ತೀರಿ. ಮೊದಲನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ನೋ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲ್. ಎರಡನೇ ಅಕೌಂಟ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಅಂದ್ರೆ ಏನೆಲ್ಲ ಅಡ್ಜಸ್ಟ್ಮೆಂಟ್ ಗಳಿರುತ್ತೆ ಅದನ್ನ ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀರಿ. ಓಕೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕರೆಂಟ್ ಅಕೌಂಟ್ ಏನು ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ ರೆಕಾರ್ಡ್ ಮಾಡ್ತೀರಿ. ಸ್ಯಾಲರಿ, ಕಮಿಷನ್ ಟು ದ ಪಾರ್ಟ್ನರ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ರೆಕಾರ್ಡ್ ಮಾಡ್ತೀರಿ. ಇನ್ ಕೇಸ್ ಆಲ್ ದ ಎಕ್ಸ್ಪೆನ್ಸಸ್, ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವು ಡೆಬಿಟ್ ಮಾಡ್ತೀರಿ. ಏನೆಲ್ಲ ಪಾರ್ಟ್ನರ್ಗೆ ಇನ್ಕಮ್ ಇರುತ್ತೋ ಅದನ್ನ ಕ್ರೆಡಿಟ್ ಮಾಡ್ತೀರಿ, ಏನೆಲ್ಲ ಪಾರ್ಟ್ನರ್ಗೆ ಎಕ್ಸ್ಪೆನ್ಸಸ್ ಬರುತ್ತೋ ಅದನ್ನ ನಾವು ಡೆಬಿಟ್ ಮಾಡ್ತೀರಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ನ ರೆಕಾರ್ಡ್ ಮಾಡ್ತೀರಿ. ಸೊ ದಿಸ್ ಇಸ್ ಅಬೌಟ್ ದಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ಒನ್ ಮೋರ್ ಮೆಥಡ್ ವಿ ಹ್ಯಾಡ್ ನೋ, ದಟ್ ಇಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ವೇರಿ ಆಗುತ್ತೆ, ಇಯರ್ ಟು ಇಯರ್ ಇಟ್ ವಿಲ್ ಬಿ ಡಿಫರ್ಸ್, ರೈಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೆಲ್ಲ ನಾವು ಎರಡು ಸಪರೇಟ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡಿದ್ರಿ, ಇಲ್ಲಿ ಅದು ಒಂದೇ ಅಕೌಂಟ್ ಅಲ್ಲಿ ಶೋ ಮಾಡ್ತೀರಿ. ಓಕೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಅದಾದ್ಮೇಲೆ ಇಫ್ ಎನಿ ಫ್ರೆಶ್ ಅಡಿಷನ್ ಆನ್ ದಿ ಕ್ಯಾಪಿಟಲ್, ಅಡಿಷನ್ ಆದಾಗ ಕ್ರೆಡಿಟ್ ಮಾಡ್ತೀರಿ. ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಆನ್ ಲಾಸ್ ಅಪ್ರೋಪ್ರಿಯೇಷನ್, ಅದೇ ಡ್ರಾಯಿಂಗ್ಸ್, ಇಂಟ್ರೆಸ್ಟ್, ಕ್ಲೋಸಿಂಗ್ ಬ್ಯಾಲೆನ್ಸ್. ನೋಡಿ ಅಲ್ಲಿ ಎರಡು ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡಿದ್ರೆ ಇಲ್ಲಿ ಒಂದೇ ಅಕೌಂಟ್ ಅಲ್ಲಿ ತೋರಿಸ್ತೀರಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ವೇರಿ ಆಗುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ವೇರಿ ಆಗಲ್ಲ. ಡಿಫ್ರೆನ್ಸ್ ಕೇಳಿದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ. ಅಂಡ್ ಇಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ವಿ ಆರ್ ಪ್ರಿಪೇರಿಂಗ್ ಓನ್ಲಿ ಒನ್ ಅಕೌಂಟ್, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. But when it comes to fixed capital method, we are preparing two accounts. The first one is partners capital account, where the capital remains same, and under fluctuating method, capital varies. And another account we are preparing to show all the adjustments, that is partners current account under the fixed capital method. Alva. So next, let us understand this with an example. One example jate ಯಾವ ರೀತಿ ಎಂಟ್ರಿ ಮಾಡೋದು ರೆಕಾರ್ಡ್ಸ್ ನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಎ ಕ್ವೆಶನ್. ನೋಡಿ, ಸಂಜು ಮತ್ತೆ ಮಂಜು ಅಂತ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವರು ಕ್ಯಾಪಿಟಲ್ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ನ 15 ಲ್ಯಾಕ್ ಮತ್ತೆ 10 ಲ್ಯಾಕ್ ಅಲ್ಲಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2. ಅಡಿಷನ್ ಟು ದ ಕ್ಯಾಪಿಟಲ್ ಜುಲೈ 1 ಅಡಿಷನ್ ಅಂದ್ರೆ ಅಡಿಷನಲ್ ಕ್ಯಾಪಿಟಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 3 ಲಕ್ಷ ಸಂಜು ಮತ್ತೆ 2 ಲಕ್ಷ ಮಂಜು. ಸೊ ಈ ಕ್ಯಾಪಿಟಲ್ ಮೇಲೆ ಅವರು 5% ಇಂಟ್ರೆಸ್ಟ್ ಸಿಗ್ತಾ ಇದೆ ಅವ್ರಿಗೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಡ್ರಾಯಿಂಗ್ಸ್ ಬಂದು 30,000 20,000 ವಿತ್ಡ್ರಾ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವರೇ ಕೊಟ್ಟಿದ್ದಾರೆ 1,800 1,200. ಸ್ಯಾಲರಿ ಸಂಜುಗ್ ಮಾತ್ರ ಪೇ ಮಾಡ್ತಾ ಇದ್ದಾರೆ 20,000. ಕಮಿಷನ್ 10,000 ಸಂಜುಗೆ, 7,000 ಮಂಜುಗೆ. ಶೇರ್ಸ್ ಇನ್ ಲಾಸ್ ಆಗಿದೆ, ಆ ಲಾಸ್ ನ ಕೂಡ ಅವರಿಬ್ರು ಶೇರ್ ಮಾಡಿದ್ದಾರೆ. 60,000 40,000. ಟೋಟಲ್ ಲಾಸ್ is 1 lakh. On this 60,000 is paid by the Sanju and 40,000 is paid by the
Manju. Let us prepare the capital account under both the methods. Same question we are solving under both the methods. ಎರಡು methods ಅಲ್ಲೂ calculate ಮಾಡೋಣ. ಫಸ್ಟ್ ಏನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ಎರಡು ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಲ್ವಾ? ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಓಕೆ, particulars amount, particulars amount. Okay, let us prepare now. So first ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಯಾವ ಅಕೌಂಟ್ ನ ಪ್ರಿಪೇರ್ ಮಾಡ್ತಿದ್ದೀರಿ? ಕ್ಯಾಪಿಟಲ್ ಅಕೌಂಟ್ ನ. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ರೆಕಾರ್ಡ್ ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ನೋಡಿ, ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ? 15 lakh ಮತ್ತೆ 10 lakh. ಸೊ 15 lakh ಸಂಜುದು ಮಂಜುದು, ರೈಟ್? ಸೊ ಹಿಯರ್ ವಿ ಹ್ಯಾವ್ ಟು 15 lakh and 10 lakh. Then we have a additional capital. Additional capital na credit side alle record ಮಾಡ್ತೀರಿ by bank account. 3 lakh, 2 lakh, right? Then there is no withdraw, only closing balance we need to record under the capital account. To balance carried on. So to balance carried on ಎಷ್ಟಾಯ್ತು ಈಗ ಟೋಟಲ್? 18 lakh, 18 lakh and 12 lakh. Here also 18 lakh, 12 lakh. Now we are preparing the partner's current account, right? Partner's current account. Write properly the format Sanju, Manju. ಸಂಜು ಮಂಜು. ಫಸ್ಟ್ ಏನ್ ರೆಕಾರ್ಡ್ ಮಾಡಬೇಕು? ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಕೊಟ್ಟಿದ್ದಾರೆ ಅಲ್ವಾ? ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಫಸ್ಟ್ ಸಂಜು ಅಂಡ್ ಮಂಜು, ವಾಟ್ ಈಸ್ ದಿ ಕ್ಯಾಪಿಟಲ್? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 15 lakh. 15 lakh into 5%. So 15 lakh ಮೇಲೆ 5% ಅಂದ್ರೆ what is the amount we are going to get? 15 paisa 75 ಅಲ್ವಾ? 75,000. ಇದಾದ್ಮೇಲೆ ಅಡಿಷನಲ್ ಕ್ಯಾಪಿಟಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಡಿಷನಲ್ ಕ್ಯಾಪಿಟಲ್ ಎಷ್ಟು? ಅಡಿಷನಲ್ ಕ್ಯಾಪಿಟಲ್ 3 lakh. 3 lakh ಮೇಲೆ 5%. ಇಲ್ಲಿ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿರೋ ಡೇಟ್ ಹೇಳಿದ್ದಾರೆ, ಏನು? July 1st ಅಂತ. ಸೊ July 1st ಅಂದ್ರೆ ಜುಲೈಯಿಂದ ಕನ್ಸಿಡರ್ ಮಾಡಬೇಕು. ನಮ್ಮ ಅಕೌಂಟಿಂಗ್ ಇಯರ್ ಏನು 31st March ಅಲ್ವಾ ಎಂಡ್ ಆಗೋದು. ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್. ಸೊ 9 monthsಗೆ ನಾವು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 9/12. So 3 lakh into 5% into 9 divided by 12. ಆಗ 11,250 ಬರುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಇಂಟ್ರೆಸ್ಟ್? ಸಂಜುದು 86,250 ಆಯ್ತು ಅಲ್ವಾ? ಅದೇ ರೀತಿ ಮಂಜುಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮಂಜುದ್ ಕ್ಯಾಪಿಟಲ್ ಎಷ್ಟು? ಇನಿಷಿಯಲ್ ಕ್ಯಾಪಿಟಲ್ 10 lakh. 10 lakh ಮೇಲೆ 5% ಅಂದ್ರೆ 50,000 ಅಲ್ವಾ? 50,000. Then
ಅಡಿಷನಲ್ ಕ್ಯಾಪಿಟಲ್ ಬಂದು ಮಂಜುದು 2 lakh. 2 lakh into 5% into 9/12. 2 lakh into 5% into 9/12. 7,500 additional interest. Total ಎಷ್ಟು plus 50,000. 57,500. ಇಂಟ್ರೆಸ್ಟ್ ಎಷ್ಟು ಸಂಜುದು 86,250, ಮಂಜುದು 57,500. ನಾವೇನು ಇನಿಷಿಯಲ್ ಕ್ಯಾಪಿಟಲ್ ಇರುತ್ತೆ ಅದ್ರ ಮೇಲೆ ಫುಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಡಿಷನಲ್ ಕ್ಯಾಪಿಟಲ್ ಕೂಡ ಅವ್ರು ಇನಿಷಿಯಲಿನೇ ಇಂಟ್ರಡ್ಯೂಸ್ ಮಾಡಿದ್ರೆ ಫುಲ್ ಇಯರ್ ತಗೊಂತಾ ಇದ್ರಿ. ಇನ್ ಬಿಟ್ವೀನ್ ದ ಇಯರ್ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ನಾವು 9 monthsಗೆ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿದಿರಿ. ಓಕೆ, ಸೊ ಅಡಿಷನಲ್ ಇನಿಷಿಯಲ್ ಕ್ಯಾಪಿಟಲ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಟೋಟಲ್ ಸೇರಿಸಿ 86,250. ಸಂಜುದು ಇಂಟ್ರೆಸ್ಟ್ ಆಗುತ್ತೆ 50 plus 7,500. 57,500 is ಮಂಜುದು ಇಂಟ್ರೆಸ್ಟ್ ಆಗುತ್ತೆ. ಓಕೆ, 86,250, 57,500. ಓಕೆ, ನೆಕ್ಸ್ಟ್ ಏನು ಡ್ರಾಯಿಂಗ್ಸ್ ಇದೆ. ಸೊ ಡ್ರಾಯಿಂಗ್ಸ್ ಏನು ಪಾರ್ಟ್ನರ್ಗೆ ಅವ್ನು ವಾಪಸ್ ಕೊಡ್ಬೇಕು ಅದನ್ನ. ಸೊ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಟು ದಿ ಪಾರ್ಟ್ನರ್. ಅದಕ್ಕೆ ನಾವು ಡೆಬಿಟ್ ಮಾಡ್ಕೋತೀರಿ ಟು ಡ್ರಾಯಿಂಗ್ಸ್. 30,000, 20,000 ಅಲ್ವಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವೇನ್ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. As it is, we are going to consider 1,800, 1,200. Next we have salary ಇದೆ ಅಲ್ವಾ. ಬೈ ಸ್ಯಾಲರಿ only for ಸಂಜು 20,000. Then commission ಇದೆ, ಬೈ commission 10,000, 7,000. ಪ್ರಾಫಿಟ್ ಶೇರ್ ಇನ್ ಲಾಸ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡ್ ತಗೋಬೇಕು, ಲಾಸ್ ಆಗಿರೋದ್ರಿಂದ ನಾವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೀರಿ. ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, 60,000, 40,000. 60,000, 40,000 to balance ಕ್ಯಾರಿ ಡೌನ್. ಬ್ಯಾಲೆನ್ಸ್ ನ ಕ್ಯಾರಿ ಡೌನ್ ಮಾಡಬೇಕು. ಈಗ ನೋಡಿ, ವಾಟ್ ಈಸ್ ದ ಟೋಟಲ್? 86,250 plus 20,000 plus 10,000. 1,16,250. 57,500 plus 7,000. 64,500. 1,16,250 60 plus 30 90. 91,800. 1,16,250 minus 91,800. 24,450 balance. 64,500. 61,200. 64,500 minus 61,200. 3,300. 1,16,250. 64,500. Okay, 1,16,250. 64,500. Yes. Now let us prepare the same accounts for the same question under the different method. So first ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಿದಿರಲ್ವಾ, ಈಗ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡೋಣ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ. Fluctuating capital method.
partners capital account. Sanju, Manju. Okay. ಫಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವೇನ್ ರೆಕಾರ್ಡ್ ಮಾಡಬೇಕು? ಓಪನಿಂಗ್ ಬ್ಯಾಲೆನ್ಸ್ ನ ರೆಕಾರ್ಡ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 15 lakh ಮತ್ತೆ 10 lakh. ಓಕೆ. ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬೈ ಬ್ಯಾಂಕ್ ಅಕೌಂಟ್ 3 lakh 2 lakh. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಅಲ್ವಾ? ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 86,250 57,500. 86,250 57,500. Okay. Then after this we have salary. By salary 20,000. Next commission. By commission 10,000 7,000. Now drawings is there, no? Let us record debit side 2 drawings 30,000 20,000. 2 interest on drawings 1,800 1,200. Next 2 losses there, no? Profit and loss appropriation account 60 40. Right? Yes, let us check any items if we have left out. We've taken capital, additional capital, interest on capital, drawings, interest on drawings, salary, commission and loss. Right? So all the items we have recorded. Let us balance. Closing balance. To balance carry down. What is the total? Total is here 15 plus 3 18 lakh plus 86,250 plus 20,000 10,000. Total 19 lakh 16,250. And here 30,000 16 91 800 minus 91 800 18 lakh 24 450. Right? 12 lakh 57,500. 12 lakh 57,500 plus 7,000 12 lakh 64,500. 12 lakh 64,500 minus 61,200. 12 lakh 3,300. Right? 19 lakh 16,250. 12 lakh 64,500. Here if you observe, we have prepared previously 2 different accounts, right? See here 18 lakh balance and here 24,450 balance. Together 18 lakh 24,450. 18 lakh 24,450. 12 lakh plus 3,300. 12 lakh 3,300. So here also both the method we are getting same answer. But here under fixed capital method we are preparing 2 different accounts, and fluctuating capital method we are preparing only 1 account. And with this one more account we will prepare, that is profit and loss appropriation account. The profit and loss appropriation account we are preparing for the appropriation.
Like once you prepare the profit and loss account, what you will get the net profit, because here the balancing figure we are carrying the recording the net profit only as a balance to under the profit and loss appropriation account. ನೆಟ್ ಪ್ರಾಫಿಟ್ ಏನ್ ಬಂದಿರುತ್ತೆ ಅದನ್ನೇ ನಾವಿಲ್ಲಿ ಬ್ಯಾಲೆನ್ಸ್ ಬರೆಯೋದು, ಓಪನಿಂಗ್ ಬ್ಯಾಲೆನ್ಸ್. ಓಕೆ, ಇಲ್ಲಿ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಪ್ರಿಪೇರ್ ಮಾಡುವಾಗ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ಪಾರ್ಟ್ನರ್, ಅಂದ್ರೆ ನೀವೊಬ್ಬ ಪಾರ್ಟ್ನರ್ ಆಗಿ ನಿಮಗೇನ್ ಇನ್ಕಮ್ ನಿಮಗೇನ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡ್ತೀರಾ ಅಲ್ವಾ. ನೋಡಿ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಸ್ಯಾಲರಿ ಪಾರ್ಟ್ನರ್ಗೆ ಇನ್ಕಮ್ ಎಕ್ಸ್ಪೆನ್ಸ್, ಇನ್ಕಮ್, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆಲ್ಲ ಇನ್ಕಮ್. ಸೊ ಅದಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅಥವಾ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ಏನೆಲ್ಲ ಇನ್ಕಮ್ ಇದೆಯೋ ಅದನ್ನ ಕ್ರೆಡಿಟ್ ಮಾಡ್ತೀರಿ, ಏನೆಲ್ಲ ಆಡ್ ಆಗುತ್ತೋ ಅವನಿಗೆ ಏನೆಲ್ಲ ಮೈನಸ್ ಆಗಿರುತ್ತೆ ಅದನ್ನ ಡೆಬಿಟ್ ಮಾಡ್ತೀರಿ. ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಬಂದವಾಗ ನಾವು ಕಂಪನಿ ಪರ್ಸ್ಪೆಕ್ಟಿವ್ ಅಂದ್ರೆ ಫರ್ಮ್ ನ ಪರ್ಸ್ಪೆಕ್ಟಿವ್ ಆಗಿ ಪಾರ್ಟ್ನರ್ಶಿಪ್ ಫರ್ಮ್ ನ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಿಪೇರ್ ಮಾಡ್ತೀರಿ. ಆಸ್ ಎ ಫರ್ಮ್ ನನಗೆ ಇನ್ಕಮ್ ಎಕ್ಸ್ಪೆನ್ಸ್ ಇದು. ಓಕೆ, ಎ ಅಂಡ್ ಬಿ ಫರ್ಮ್ ಇದೆ ಅನ್ಕೊಳ್ಳಿ, ಎ ಅಂಡ್ ಬಿಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ಕಮ್ ಎಕ್ಸ್ಪೆನ್ಸ್. Interest on drawings is a see, you have withdrawn the money for the personal purpose from the firm. For that you are paying an interest to the firm. So for the partner it is an expense. For the business it is an income. And interest on capital is firm is paying to the partner. Okay. ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಅಂಡ್ ಪ್ರಾಫಿಟ್ ಬಂದ್ರೆ ಟ್ರಾನ್ಸ್ಫರ್ ಮಾಡ್ತೀರಿ ಅವ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ. ಅಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರೋದ್ರಲ್ಲ, ಸೊ ಇದೇ ಪ್ರಾಫಿಟ್ ನ ನೀವು ಟ್ರಾನ್ಸ್ಫರ್ ಮಾಡೋದು. ಓಕೆ, ಸೊ ಇಲ್ಲಿ ಡ್ರಾಯಿಂಗ್ಸ್ ನ ತಗೊಳಲ್ಲ, ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ತಗೊಂತೀರಿ. ಅಂದ್ರೆ ಅಪ್ರಾಪ್ರಿಯೇಷನ್ ಬಂದಿರೋ ಪ್ರಾಫಿಟ್ ಅಲ್ಲಿ ಏನೆಲ್ಲ ಖರ್ಚುಗಳನ್ನ ಕೊಡ್ಬೇಕು, ಸೆಟಲ್ ಡೌನ್ ಮಾಡ್ಬೇಕು, ಅದನ್ನ ಇಲ್ಲಿ ನಾವು ಮಾಡ್ತೀರಿ. ಅರ್ಥ ಆಯ್ತಾ? ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್, ನೆಟ್ ಪ್ರಾಫಿಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್, interest on drawings we are crediting, and interest on capital we are debiting with salary, commission, and balancing figure. If your credit exceeds the debit, then it will be a profit. If your debit exceeds the credit, then it will be a loss to the partner. ನೋಡಿ ಅಲ್ಲಿ ಲಾಸ್ ಬಂತು ಅಲ್ವಾ, ನಾವು ನಮ್ಗೆ ಲಾಸ್ ನ ನಾವ್ ಯಾವ ಕಡೆ ರೆಕಾರ್ಡ್ ಮಾಡಿದ್ರಿ, ಇಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿದ್ರಿ. ಸೊ ಲಾಸ್ ಬಂದವಾಗ ನಮ್ಗೆ ಇಲ್ಲಿ ಕ್ರೆಡಿಟ್ ಆಗಿರುತ್ತೆ. ಅದೇ ನಾವು ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ರಿ. ನೀವು ಫಾರ್ಮೆಟ್ ಅಲ್ಲಿ ನೋಡಿದ್ರಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಕ್ರೆಡಿಟ್ ಸೈಡ್ ಅಲ್ಲಿ ಇತ್ತು ಅಲ್ವಾ. ನೋಡಿ ಫಾರ್ಮೆಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಪ್ರಾಫಿಟ್ ಇಲ್ಲಿ ಕ್ರೆಡಿಟ್ ಸೈಡ್ ಆಗಿದೆ. ಅವಾಗ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ಅಪ್ರಾಪ್ರಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗಿರುತ್ತೆ. ಮಕ್ಕಳ ಯಾವುದೇ ಕಾರಣಕ್ಕೂ ಬೈ ಹ್ಯಾಟ್ ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು. ಯಾಕೆ ಡೆಬಿಟ್ ಮಾಡ್ತಿದ್ದೀರಾ, ಯಾಕೆ ಕ್ರೆಡಿಟ್ ಆಗ್ತಾ ಇದೆ, ಯಾವಾಗ ಡೆಬಿಟ್ ಆಗುತ್ತೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ. So if you are conceptually clear, no, you will never ever make mistakes. So keep these things in mind. It is most important. Okay. Then now let us understand this profit and loss appropriation account with an example. Okay. ರಾಜು ಮತ್ತೆ ರಾಮ್ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವರು 1,00,000 ಮತ್ತೆ 80,000 ಅಲ್ಲಿ ಬಿಸ್ನೆಸ್ ಕ್ಯಾಪಿಟಲ್ ಇಟ್ಕೊಂಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಬ್ರು ಪ್ರಾಫಿಟ್ ಅಂಡ್ ಲಾಸ್ ನ 3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಶೇರಿಂಗ್ ಮಾಡ್ಕೊಂತ ಇದ್ದಾರೆ. ಪ್ರಾಫಿಟ್ ಈಸ್ 36,000. ಸೊ ದಿಸ್ ವಿಲ್ ಬಿ ಅವರ್ ನೆಟ್ ಪ್ರಾಫಿಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 600 ಅಂಡ್ ರುಪೀಸ್ 1,000, ಕಮಿಷನ್ 10,000 ಅಂಡ್ 4,000, ಡ್ರಾಯಿಂಗ್ಸ್ 16,000 ಮತ್ತೆ 20,000 ಇದೆ. ಸೊ ನಮಗಿಲ್ಲಿ ಇಗ್ನೋರ್ ಮಾಡ್ಬೇಕಾಗಿರೋ ಐಟಮ್ ಯಾವ್ದು, ಯಾವ ಐಟಮ್ ನಾವು ಕನ್ಸಿಡರ್ ಮಾಡಬಾರ್ದು, ದಟ್ ಈಸ್ ಡ್ರಾಯಿಂಗ್ಸ್ ಅಮೌಂಟ್ ನ ಬಿಟ್ಟು ಇನ್ನೆಲ್ಲ ಐಟಮ್ಸ್ ರೆಕಾರ್ಡ್ ಮಾಡ್ತೀರಿ ಅಲ್ವಾ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್, ಡೆಬಿಟ್, ಕ್ರೆಡಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ for the year ending. Okay. So first net profit na record ಮಾಡಬೇಕು. Okay. By profit and loss account. Net profit ಎಷ್ಟು,
36,000 ಅಲ್ವಾ. 36,000 ನೆಟ್ ಪ್ರಾಫಿಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕಂಪನಿಗೆ ಇನ್ಕಮ್ ಎಕ್ಸ್ಪೆನ್ಸ್ ಫಾರ್ಮ್ಗೆ, ಪಾರ್ಟ್ನರ್ಗೆ ಇನ್ಕಮ್ ಬಟ್ ಕಂಪನಿಗೆ ಎಕ್ಸ್ಪೆನ್ಸ್. ಸೊ ಯಾವ ಕಡೆ ರೆಕಾರ್ಡ್ ಮಾಡಬೇಕು? ಡೆಬಿಟ್ ಸೈಡ್ ಅಲ್ಲಿ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಾಜು ಮತ್ತೆ ರಾಮು. 1 lakh into 5%, 80,000 into 5%. 1 lakh into 5% is 5,000, 4,000. Next, interest on drawings. Interest on drawings are income to the company firm. Interest on drawings for Raju and Ram. 600, 1,000. Then commission. Commission is for the partner it is an income, but for the company firm it's an expense. To commission Raj and Ram. 10,000, 4,000. So we have recorded all the items, right? Because capital here we are not recording because it is an appropriation. ಅಂದ್ರೆ ಅವ್ರ ಖರ್ಚುಗಳು ಅದಷ್ಟೇ ಬರಿಬೇಕು. ಕ್ಯಾಪಿಟಲ್ ನ ನಾವು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ತೀರಿ, ಎಲ್ಲಾ ಕಡೆನೂ ಕ್ಯಾಪಿಟಲ್ ನ ರೆಕಾರ್ಡ್ ಮಾಡೋದಿಲ್ಲ, ಆಯ್ತಾ? ಇವಾಗ ಬ್ಯಾಲೆನ್ಸಿಂಗ್ ಫಿಗರ್. ಲೆಟ್ ಅಸ್ ಚೆಕ್ ದಿ ಬ್ಯಾಲೆನ್ಸಿಂಗ್ ಫಿಗರ್. ಸಿ ಕ್ರೆಡಿಟ್ ಸೈಡ್ ಇಸ್ ಮೋರ್, ಸೊ ದೇ ಆರ್ ಗೆಟಿಂಗ್ ಪ್ರಾಫಿಟ್. 36, 37, 600, and here balancing figure is from 37,600 minus 23,000, 14,600, right? So 14,600 is to partners capital account. ನನ್ನ ಜೊತೆ ಪೆನ್ನು ಪೆನ್ಸಿಲ್ ತಗೊಂಡು ನೀವೂನು ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು, ಆಯ್ತಾ? ಬುಕ್ಸ್ ಕ್ವೆಶನ್ಸ್ ನ ಸ್ಕ್ರೀನ್ ಶಾಟ್ ತಗೊಂಡು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಆನ್ಸರ್ ನ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಓಕೆ, 37,600. ಸೊ ನ್ಯೂಮರಿಕಲ್ ಜೊತೆ ಮಾಡಿದಾಗ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಈ 14,600 ಏನಿದೆ ಅವರಿಬ್ಬರು 3:2 ರೇಷಿಯೋದಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ರಾಜ್ ಮತ್ತೆ ರಾಮ್ 14,600 into 3/5, 14,600 into 2/5. 14,600 into 3 divided by 5 is 8,760. ಡೈರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್ ಫಿಗರ್ ಆದ್ರೂ ತಗೋಬಹುದು ಅಥವಾ ನೀವು ಕ್ಯಾಲ್ಕುಲೇಟ್ ಆದ್ರೂ ಮಾಡಬಹುದು. 5,840. ಈ ಅಮೌಂಟ್ ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಂಡ್ ಸ್ಟಾರ್ಟ್. ಅವತ್ತಿನ ಕ್ವೆಶನ್ಸ್ ನ ಅವತ್ತೇ ಮಾಡಿ, ಜೊತೆಗೆ ಇನ್ನಷ್ಟು ಜಾಸ್ತಿ ಕ್ವೆಶನ್ಸ್ ತಗೊಂಡು ನಿಮ್ಮ ಬುಕ್ಸ್ ಲೇಟೆಸ್ಟ್ ಬುಕ್ಸ್ ಅಲ್ಲಿ ಏನಿರುತ್ತೆ ಆ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿ. ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಆಸ್ಕ್ ಮೀ ಇನ್ ದಿ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.